ಓಂ ಶಾಸ್ತ್ರಯೋನಿತ್ವಾತ್ ಓಂ ಸಾಂಖ್ಯಂ ಯೋಗಃ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ರಾತ್ರಕಾರ್ಯ ವಿಚಾರಣ ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶ್ವೇತೇಷು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಶಾಸ್ತ್ರಯೋನಿತ್ವಾಧಿಕರಣದ ಈ ಸ್ಕಂದ ಪುರಾಣದ ಶ್ಲೋಕಗಳು ಮತ್ತು ಮೋಕ್ಷ ಧರ್ಮ ಪರ್ವದ ಶ್ಲೋಕಗಳು ಇವು ನಮಗೆ ಸ್ವೀಕಾರ್ಯವಾದ ಶಾಸ್ತ್ರಗಳು ಯಾವ್ದ್ಯಾವುದು ಅಂತ ಅನ್ನೋದನ್ನು ಹೇಳ್ತಾ ಇವೆ. ನಾವು ಅದನ್ನೀಗ ನೋಡ್ತಾ ಇದ್ದೀವಿ. ಪಂಚರಾತ್ರಕ್ಕೆ ಅನೇಕ ಜನ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡೋದಿಲ್ಲ. ಶಂಕರಾಚಾರ್ಯರು ಕೂಡ ಕೆಲವು ಕಡೆ ಅದಕ್ಕೆ ಪ್ರಾಮಾಣ್ಯವನ್ನು ಪರಿತ್ಯಜಿಸ್ತಾರೆ. ಹಾಗಾಗಿ ಅದು ಸರಿಯಲ್ಲ. ಪಂಚರಾತ್ರಂ ಅಥ ಅಖಿಲಂ ಅಂತ ತತ್ವನಿರ್ಣಯದ ಅಲ್ಲಿ ಉದ್ಧತವಾದೊಂದು ಬ್ರಹ್ಮಾಂಡ ಪುರಾಣದ ಶ್ಲೋಕವು ಹೇಳುತ್ತದೆ. ಸಂಪೂರ್ಣ ಪಂಚರಾತ್ರವು ಪ್ರಮಾಣವಾಗಿದೆ ಅನ್ನೋದನ್ನ ನೋಡ್ಲಿಕ್ಕೋಸ್ಕರ ಮೋಕ್ಷ ಧರ್ಮ ಪರ್ವದಲ್ಲಿರುವ ಮಾತುಗಳನ್ನು ನೋಡಿದ್ದೇವೆ. ಮತ್ತೆ ಕಪಿಲನ ಕುರಿತಾಗಿ ಇರುವಂತಹ ಎಲ್ಲ ಉಲ್ಲೇಖಗಳನ್ನು ಕೂಡ ನೋಡಿದ್ದೇವೆ. ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಇಷ್ಟೆಲ್ಲ ಈ ವಿಷಯಗಳ ಬಗ್ಗೆ ಬಂದಿದೆ. ಇಲ್ಲಿ ವೇದಾರಣ್ಯಕ ಅನ್ನೋ ಶಬ್ದದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಪ್ರಶ್ನೆ ಮಾಡಿದ್ದಾನೆ ಜನಮೇಜಯ. ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಪಾಶುಪತ ಶಾಸ್ತ್ರ ಮತ್ತು ವೇದಾರಣ್ಯಕ ಇವೆಲ್ಲವೂ ಭಿನ್ನವಾದ ಪರಸ್ಪರ ವಿರುದ್ಧವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥಗಳು ಅಥವಾ ಎಲ್ಲಕ್ಕೂ ಒಂದು ಏಕಮತ ಇದೆಯೋ ಅಂತ ಪ್ರಶ್ನೆ ಕೇಳಿದ್ದೆ. ಸಾಂಖ್ಯ ಅಂದ್ರೆ ಏನಂತ ಗೊತ್ತಾಯ್ತು. ಭಗವಂತನಿಂದ ಪ್ರಣೀತವಾದ ಸಾಂಖ್ಯ ಒಂದಿದೆ, ಮತ್ತೆ ಬೇರೊಬ್ಬ ಕಪಿಲನಿಂದ ಪ್ರಣೀತವಾದ ಸಾಂಖ್ಯವೂ ಇದೆ. ಯೋಗದ ವಕ್ತ ಹಿರಣ್ಯಗರ್ಭ ಅಂತ ಗೊತ್ತಾಗಿದೆ. ಪಾಶುಪತದ ವಕ್ತ ಶಿವ ಅಂತ ಗೊತ್ತಾಗಿದೆ. ವೇದಾರಣ್ಯಕ ಅಂದ್ರೆ ಏನು, ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಅದ್ರ ಬಗ್ಗೆ ಗೋವಿಂದಾಚಾರ್ಯರು ಕೂಡ ವಿಷಯಗಳನ್ನು ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ವೇದಾರಣ್ಯಕ ಅನ್ನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದರು ಅದು ಸ್ವಲ್ಪ ವಿಚಿತ್ರವಾಗಿದೆ. ಪೂರ್ಣ ಸಮಾಧಾನ ಆಗೋದಿಲ್ಲ ನಮಗೆ. ಆದರೂ ಅಲ್ಲಿರುವ ಶಬ್ದಗಳಿಂದಲೇ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ವೇದ ನಮಗೀಗೇನು ಉಪಲಬ್ಧ ಇದೆ, ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ ಇಲ್ಲೆಲ್ಲ ಕಡೆನೂ ಕೂಡ ಅದು 4 ಭಾಗವಾಗಿದೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಭಾಗ. ಅದೊಂದು ಬೇರೆ. ಪ್ರತಿಯೊಂದು ವೇದವೂ ಕೂಡ, ಋಗ್ವೇದವೂ ಕೂಡ ಋಗ್ ಸಂಹಿತ, ಋಗ್ ಬ್ರಾಹ್ಮಣ, ಮತ್ತೆ ಆರಣ್ಯಕ, ಹಾಗೆ ಉಪನಿಷತ್ತು ಅಂತ 4 ಭಾಗವಾಗಿರ್ತದೆ. ಇದು ಋಗ್ವೇದದಲ್ಲೂ ಇರ್ತದೆ, ಯಜುರ್ವೇದದಲ್ಲೂ ಇರ್ತದೆ. ಆದ್ರಿಂದ ಕೆಲವು ಕಡೆ ನಾವು ಈಗೇನು ಉಲ್ಲೇಖಗಳನ್ನು ಆಚಾರ ಮಾಡಿದ ಉಲ್ಲೇಖಗಳನ್ನೆಲ್ಲ ನೋಡ್ತಿರ್ತೀವಲ್ಲ, ಐತರಿಯ ಆರಣ್ಯಕ ಅಂತ ಕೆಲವು ಕಡೆ ಇರ್ತದೆ. ಮತ್ತೊಂದು ಕಡೆ ಎಲ್ಲೋ ತೈತರಿಯ ಬ್ರಾಹ್ಮಣ ಅಂತ ಇರ್ತದೆ. ತೈತರಿಯ ಅಂದ್ರೆ ಯಜುರ್ವೇದ ಅಂತ ಅರ್ಥ, ಐತರಿಯ ಅಂದ್ರೆ ಋಗ್ವೇದ ಅಂತ ಅರ್ಥ. ಹೀಗೆ ಬೇರೆ ಬೇರೆ ಕಡೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ ಮಾಡಿ ತೋರಿಸಿರ್ತಾರೆ. ಇಲ್ಲಿ ಸಂಹಿತ ಅಂದ್ರೆ ದೇವತೆಗಳನ್ನ, ಭಗವಂತನನ್ನ ವರ್ಣನೆ ಮಾಡುವಂಥ, ಅವರ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಮಂತ್ರ ಭಾಗಗಳು, ಅವುಗಳನ್ನ ಸಂಹಿತ ಅಂತಾರೆ. ಇನ್ನು ಬ್ರಾಹ್ಮಣ ಅಂದ್ರೆ ಆ ಮಂತ್ರಗಳನ್ನು ಉಪಯೋಗ ಮಾಡಿ ಯಾವ ಯಜ್ಞಗಳನ್ನು ಮಾಡಬೇಕು, ಯಾವ ಯಜ್ಞಗಳಿಗಾಗಿ ಆ ಮಂತ್ರದ ಅಸ್ತಿತ್ವ ಇದೆ ಅಂತ ಅನ್ನೋದನ್ನು ತೋರಿಸುವಂಥ ಅಪ್ಲಿಕೇಶನ್ ಭಾಗ ಬ್ರಾಹ್ಮಣ ಅಂದ್ರೆ. ನಾವು ಸ್ಥೂಲವಾಗಿ ತಿಳ್ಕೊಳ್ಬಹುದಾದ್ದು ಸಂಹಿತೆಯನ್ನು ಎಲ್ಲಿ ನಾವು ಉಪಯೋಗ ಮಾಡಬೇಕು ಅಂತ, ಇದಕ್ಕೆ ಬ್ರಾಹ್ಮಣ ಅಂತಾರೆ. ಮತ್ತೆ ಮುಂದೆ ಆರಣ್ಯಕ ಅಂತಿದೆ. ಆರಣ್ಯಕ ಅಂತನ್ನುವುದು ಸಾಮಾನ್ಯವಾಗಿ ಸಾಧಕನಾದವನು ತಾನು ಬ್ರಹ್ಮಚಾರಿಯಾಗಿದ್ದಾಗ ಸಂಹಿತಾ ಓದಿರ್ತಾನೆ. ಮುಂದೆ ಗೃಹಸ್ಥನಾದಾಗ ಅವುಗಳನ್ನು ಯಜ್ಞ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾನೆ. ಅದಕ್ಕೆ ಬ್ರಹ್ಮಚರ್ಯಾವಸ್ಥೆಯಲ್ಲಿ ಕಲಿತ ಮಂತ್ರಗಳನ್ನ ಮುಂದೆ ಅವನು ಗೃಹಸ್ಥನಾಗಿದ್ದಾಗ ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾನೆ. ಮುಂದೆ ವಾನಪ್ರಸ್ಥಾಶ್ರಮ ಅವನು ಸ್ವೀಕಾರ ಮಾಡಿದಾಗ ಆಗ ಆರಣ್ಯಕಗಳ ಕಡೆಗೆ ಅವನು ಹೊರಡ್ತಾನೆ. ಆರಣ್ಯಕ ಅಂದ್ರೆ ಈ ಅರಣ್ಯದಲ್ಲಿದ್ದು ಅಧ್ಯಯನ ಮಾಡಬೇಕಾದದ್ದು. ಹೆಚ್ಚು ಅದರಲ್ಲಿ ಕರ್ಮಮುಖ ಇರೋದಿಲ್ಲ, ಹೊರತು ಭಗವಂತ, ಜೀವ, ಅಧ್ಯಾತ್ಮ, ಮೋಕ್ಷ ಪ್ರಾಪ್ತಿ ಅದರ ಕುರಿತಾಗಿಯೇ ಇರ್ತದೆ. ಅದರ ನಂತರ ಬರುವಂಥದ್ದು ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ಪೂರ್ಣವಾಗಿ ಅಧ್ಯಾತ್ಮವೇ ಇರ್ತದೆ. ಅಲ್ಲಿ ಯಜ್ಞ ಇತ್ಯಾದಿಗಳ ಬಗ್ಗೆ ಯಾವುದೇ ವರ್ಣನ ಇರೋದೇ ಇಲ್ಲ. ಉಪನಿಷತ್ತು ಮತ್ತು ಬ್ರಾಹ್ಮಣ ಇವುಗಳ ನಡುವಿನ ಕೊಂಡಿಯೇ ಆರಣ್ಯಕ. ಆರಣ್ಯಕದಲ್ಲಿ ಒಂದಿಷ್ಟು
ಅಧ್ಯಾತ್ಮವೂ ಇರ್ತದೆ, ಹಾಗೆ ಒಂದಿಷ್ಟು ಕ್ರಿಯೆಯೂ ಸೇರಿಕೊಂಡಿರ್ತದೆ ಅಂತ ಕಾಣಿಸ್ತದೆ. ಆದ್ದರಿಂದ ಆರಣ್ಯಕವನ್ನು ಈ ಬ್ರಾಹ್ಮಣದ ಮತ್ತು ಉಪನಿಷತ್ತಿನ ಕೊಂಡಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಂತೂ ಹೀಗೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಹೀಗೆಲ್ಲ ಬಂದಿದೆ. ನಾವೀಗ ದಶೋಪನಿಷತ್ತುಗಳು ಅಂತೆಲ್ಲ ನೋಡ್ತೀವಲ್ಲ, ಅವೆಲ್ಲ ಈ ಉಪನಿಷತ್ತುಗಳು ಅಂದರೆ ಸಾಮಾನ್ಯವಾಗಿ ಆ ಉಪನಿಷತ್ತು ಅನ್ನುವಂಥ ಕೊನೆಯ ಭಾಗದಲ್ಲಿ ಬರ್ತಿರ್ತವೆ. ಆದರೆ ಕೆಲವು ಮಾತ್ರ ಆರಣ್ಯಕದಲ್ಲಿಯೂ ಬರ್ತಿರ್ತವೆ. ಆರಣ್ಯಕದಲ್ಲೂ ಕೆಲವು ಕಡೆ ಉಪನಿಷತ್ತು ಅಂತ ಬರೋದಿದೆ. ಇಂಥ ಕೆಲವು ಅಪವಾದಗಳು ಕೂಡ ಅದಕ್ಕಿವೆ. ಆದರೂ ಸಾಮಾನ್ಯವಾಗಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಹೀಗೆ ಮಾಡಿರ್ತಾರೆ. ಇದು 4 ಥರದ ವೇದ. ಇಲ್ಲಿ ವೇದಾರಣ್ಯಕ ಅಂತ ಹೇಳಿದ್ದೇನಿದೆ, ಈ 4 ಸಂಗ್ರಹ ಮಾಡಿ ಹೇಳಿದ್ದಾರೆ ಅಂತ ಗೋವಿಂದಾಚಾರ್ಯ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಸಂಹಿತ ಅಥವಾ ವೇದ ಅವೆರಡನ್ನು ಒಂದೇ ಶಬ್ದದಿಂದ ಕರೀತಾರೆ. ಮುಂದೆ ಬ್ರಾಹ್ಮಣ ಅಂದರೆ ಅದು ಆ ಮಂತ್ರಗಳ ಕರ್ಮ ಮುಖವನ್ನು ತೋರಿಸುವಂಥ ಭಾಗ, ಅದು ಗೊತ್ತಾಗಿದೆ. ಆರಣ್ಯಕ ಅಂದರೆ ಅರಣ್ಯದಲ್ಲಿದ್ದಾಗ ಓದಬೇಕಾದದ್ದು ಅಂತ. ಇಲ್ಲಿ ಈ ವೇದ ಅಂತಿದೆಯಲ್ಲ, ವೇದ ಅಂದರೆ ತಿಳಿಸುವಂಥದ್ದು ಅಂತ ಅರ್ಥ. ಮಹಾಭಾರತದಲ್ಲಿ ವೇದಾರಣ್ಯಕ ಅಂತ ಬಂದಿದೆ. 4 ಹೇಳೋದು ಬಿಟ್ಟು 2 ಮಾತ್ರ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಎರಡನ್ನೇ ಹೇಳಲಿಕ್ಕೆ ಏನು ಕಾರಣ ಅಂದರೆ, ಅರಣ್ಯಕ ಅಂತ ಅಲ್ಲಿ ಶಬ್ದ ಇದೆಯಲ್ಲ, ಅದಕ್ಕೆ ಅರಣ್ಯದಲ್ಲಿ ಇದ್ದಾಗ ಓದಬೇಕಾದದ್ದು ಅಂತ ನಿರ್ದಿಷ್ಟವಾಗಿ ಅರ್ಥ ಏನಲ್ಲ. ಗೋವಿಂದಾಚಾರ್ಯ ಹೇಳೋ ಪ್ರಕಾರ ಅರಶ್ಚ ಹವೈಣ್ಯಶ್ಚ ಅಂತ ಉಪನಿಷತ್ನಲ್ಲಿ ಒಂದು ಕಡೆ ಬರ್ತದೆ. ಅವು ಮುಕ್ತಿಯಲ್ಲಿ, ಮೋಕ್ಷದ ಅವಸ್ಥೆಯಲ್ಲಿ ಆ ಮುಕ್ತ ಲೋಕದಲ್ಲಿರುವಂಥ 2 ಸಮುದ್ರಗಳು. ಆದ್ದರಿಂದ ಅರ ಮತ್ತು ಣ್ಯ ಅನ್ನುವಂಥ 2 ಸುಧಾ ಸಮುದ್ರಗಳು, ಅಮೃತ ಸಮುದ್ರಗಳು ಎಲ್ಲಿ ಇವೆಯೋ ಅದೇ ಅರಣ್ಯಕ ಅಂದರೆ ಮೋಕ್ಷ. ಮೋಕ್ಷದ ಕುರಿತಾಗಿರುವಂಥ ಭಾಗ ಎಲ್ಲವೂ ಕೂಡ ಅರಣ್ಯಕ. ಆದ್ದರಿಂದ ಉಪನಿಷತ್ತು ಆರಣ್ಯಕವೇ, ಆರಣ್ಯಕವೂ ಆರಣ್ಯಕವೇ ಅಂತ ಹೀಗೆ ಅದನ್ನು ಹೇಳ್ತಾರೆ. ಇನ್ನು ವೇದ ಅಂತಂದರೆ ಅದು ಸಂಹಿತಾನೂ ಹೌದು, ಬ್ರಾಹ್ಮಣನೂ ಹೌದು. ಯಾಕೆಂದರೆ ವೇದ ಅಂದರೆ ತಿಳಿಸುವಂಥದ್ದು ಅಂತ ಅರ್ಥ. ವೇದವೇ ದೇವತೆಗಳ ಸ್ವರೂಪವನ್ನು ತಿಳಿಸಿದರೆ ಅದು ವೇದ. ಮತ್ತು ಕರ್ಮದ ಮುಖವನ್ನು ಅಂದರೆ ಮಂತ್ರಗಳ ಅಪ್ಲಿಕೇಶನನ್ನು ತಿಳಿಸಿದರೆ ಅದೇ ವೇದವೇ ಬ್ರಾಹ್ಮಣ ಆಗ್ತದೆ. ಹೀಗೆ ಬ್ರಾಹ್ಮಣವೂ ಕೂಡ ತಿಳಿಸುವುದರಿಂದ ವೇದಯತೆ, ಆದ್ದರಿಂದ ಅದಕ್ಕೆ ವೇದ ಅಂತಲೇ ಹೇಳ್ತಾರೆ. ಅದರಿಂದ ವೇದ ಅನ್ನುವ ಶಬ್ದದಿಂದ ಸಂಹಿತಾ ಮತ್ತು ಬ್ರಾಹ್ಮಣ ಎರಡನ್ನೂ ತಿಳ್ಕೋಬೇಕು. ಆರಣ್ಯಕ ಎಂಬ ಶಬ್ದದಿಂದ ಆರಣ್ಯಕ ಮತ್ತು ಉಪನಿಷತ್ತು ಎರಡನ್ನೂ ತಿಳ್ಕೋಬೇಕು ಅಂತ ಗೋವಿಂದಾಚಾರ್ಯದು ಅಭಿಪ್ರಾಯ ಕಾಣಿಸ್ತದೆ. ನಾನು ಗೋವಿಂದಾಚಾರ್ಯ ಹೇಳಿದ್ದನ್ನು ಪೂರ್ಣವಾಗಿ ಯಥಾವತ್ತಾಗಿ ಅವ್ರ ಶಬ್ದದಿಂದ ಹಿಡಿದಿಟ್ಟಿರ್ಲಿಕ್ಕಿಲ್ಲ. ಸ್ಥೂಲವಾಗಿ ಅವ್ರು ಏನು ಹೇಳ್ತಾರೆ ಅಂತ ಈಗ ಹೇಳಿದ್ದೀನಿ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. ಈ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ನಾವೇನು 4 ಹೇಳ್ತೇವೆ. ಆದರೆ ವಾಸ್ತವಿಕವಾಗಿ 4 ಹೇಳಬೇಕಾದ ಅಗತ್ಯ ಇಲ್ಲ. 3 ಹೇಳಿಬಿಟ್ಟಿದ್ದಾರೆ ಅನೇಕ ಕಡೆ. ಅದಕ್ಕೆ ಉದಾಹರಣೆ ಒಂದು ಬ್ರಹ್ಮಾಂಡ ಪುರಾಣದ್ದೇ ಉದಾಹರಣೆ ಇದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಬ್ರಹ್ಮಾಂಡ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಛಾಂದೋಗ್ಯ ಈ ಬ್ರಹ್ಮಾಂಡ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಅಲ್ಲಿ ಈ ಥರ ಕಂಡು ಬರ್ತದೆ. ಈ ಭಗವಂತ ಹೇಗೆ ಪ್ರತಿಪಾದಿತರಾಗಿದ್ದಾನೆ ಅಂತೆಲ್ಲ ತೋರಿಸುವಂಥ ಒಂದು ಭಾಗ ಅದು. 3ನೇ ಅಧ್ಯಾಯದಲ್ಲಿ ಈ ಭಗವಂತ ಹೇಗೆ ಯಾವ್ಯಾವುದರಿಂದ ಪ್ರತಿಪಾದ್ಯ ಅನ್ನೋದನ್ನೆಲ್ಲ ಆಚಾರ್ಯರು ತೋರಿಸಿದ್ದಾರೆ. ಅಲ್ಲಿ ಮಧುನಾಮಕ ಭಗವಂತನ ಉಪಾಸನೆ ಈ ಎಲ್ಲ ವಿಷಯಗಳು ಬಂದಿವೆ. ಅಲ್ಲಿ ಬ್ರಹ್ಮಾಂಡ ಪುರಾಣ ಹೀಗೆ ಹೇಳ್ತದೆ. ವಿಷ್ಣುರುಕ್ತಃ ಸರ್ವವೇದೈ ಮಂತ್ರೇಷು ತು ವಿಶೇಷತಃ ಆರಣ್ಯಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದಿಷ್ಯತೆ ಕರ್ಮಾರ್ಥಂ ಚ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ ಮುಖ್ಯತೋ ವಿಷ್ಣುರೇವೈಕೋ ಬ್ರಾಹ್ಮಣೇಶ್ವಪಿ ಕಥ್ಯತೆ. ನೋಡಿ, ಈ ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಷ್ಟೇ ಅಲ್ಲ, ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ. ಅದರಲ್ಲಿಯೂ ಈ ಎಲ್ಲ ಮಂತ್ರಗಳು ಕೂಡ ಬೇರೆ ಬೇರೆ ಇಂದ್ರ, ಚಂದ್ರ ಮೊದಲಾದವರನ್ನ ಯಾರನ್ನು ಹೇಳೋದಿಲ್ಲ, ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತವೆ. ವಿಷ್ಣುರುಕ್ತಃ ಸರ್ವವೇದೈ ಮಂತ್ರೇಶುತು ಅಂದರೆ ಸಂಹಿತಾ ಭಾಗದಲ್ಲಿ ಅವನೇ ಪ್ರತಿಪಾದಿತನಾಗಿದ್ದಾನೆ. ಮುಂದೆ ಆರಣ್ಯಕ್ಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದುಚ್ಯತೆ, ಅಲ್ಲಿ ಆರಣ್ಯಕ್ಕೆ ವಿಶೇಷೇಣ ನೈವಾನ್ಯತ್ ಕಿಂಚಿದುಚ್ಯತೆ ಅಂತ ಒಂದು ಮಾತಿದೆ. ಅಲ್ಲಿ ಆರಣ್ಯಕ ಅಂದ್ರೆ ಏನು? ಆರಣ್ಯಕ ಅಂದರೆ
ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಮೂರನೇದು ಒಂದು ಪ್ರಭೇದ ಇದೆಯಲ್ಲ, ಆ ಆರಣ್ಯಕ ಅಂತ ಅರ್ಥ ಅಲ್ಲ. ಅದಕ್ಕೆ ಆರಣ್ಯಕ ಅಂದ್ರೆ ಉಪನಿಷತ್ತು ಅಂತಾನೆ ಅರ್ಥ. ಅದು ಬ್ರಹ್ಮಾಂಡ ಪುರಾಣಕ್ಕೂ ಕೂಡ ಸಮ್ಮತ. ಆಚಾರ್ಯರಿಗೂ ಅದು ಆರಣ್ಯಕ ಎಂಬ ಶಬ್ದಕ್ಕೆ ಉಪನಿಷತ್ತನ್ನು ಇಟ್ಕೊಳ್ಬೇಕು ಅಂತಾನೆ ಅಲ್ಲಿ ತಾತ್ಪರ್ಯ ಇದೆ. ಆದ್ರಿಂದ ಅಲ್ಲಿ ವಿಭಾಗ ಮಾಡಿರೋದು ಮೂರನ್ನೇ. ನೋಡಿ, ಕರ್ಮಾರ್ಥಂ ಬ್ರಾಹ್ಮಣಂ ಸ್ಯಾತ್, ಈ ಮಂತ್ರಗಳ ಉಪಯೋಗ ಏನು ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಬ್ರಾಹ್ಮಣ ಇರ್ತದೆ. ಬ್ರಾಹ್ಮಣ ಎಂಬ ವೇದ ಭಾಗ. ಅಮುಖ್ಯಾರ್ಥ ವಿವಕ್ಷಯ, ಅದು ಅಮುಖ್ಯ ವಿವಕ್ಷಯ ಬೇರೆ ಯಾವ್ದಾವುದೋ ಕರ್ಮವನ್ನು ಹೇಳ್ತದೆ. ಆದರೆ ಬ್ರಾಹ್ಮಣವು ಕೂಡ ಮತ್ತೆ ಮುಖ್ಯವಾಗಿ ಹೇಳುವುದು ವಿಷ್ಣುವನ್ನೇ. ಆರಣ್ಯಕೇಶು ರತೆ ವಿಷ್ಣು ನೈವಾನ್ಯ ಕಿಂಚಿದುಚ್ಯತೆ. ಇದು ಇಲ್ಲೆಲ್ಲ ಆರಣ್ಯಕ ಅಂದ್ರೆ ಉಪನಿಷತ್ತು ಅಂತಾನೆ ಅರ್ಥ. ಆದ್ರಿಂದ ಇದನ್ನು ಗಮನಿಸಿ, ಉಪನಿಷತ್ತು ಮತ್ತು ಆರಣ್ಯಕಗಳನ್ನ ಎರಡನ್ನೂ ಸೇರಿಸಿ ಆರಣ್ಯಕ ಎಂಬ ಒಂದೇ ಶಬ್ದದಿಂದ ಹೇಳುವಂಥ ಒಂದು ಪದ್ಧತಿಯೂ ಇದೆ. ಆದ್ದರಿಂದ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ನಾಲ್ಕಾಗೇ ಹೇಳಬೇಕು ಅಂತ ಯಾರು ವಿಚಾರ ಮಾಡಬೇಕಾಗಿಲ್ಲ. ಹೀಗೆ ಮೂರಾಗಿ ಹೇಳಿದ್ರು ಕೂಡ ಏನು ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಈ ನೋಡಿ, ಅಲ್ಲೇ ಮುಂದೆ ಸ್ಕಂದ ಪುರಾಣದ ಮಾತೊಂದಿದೆ. ಅಭ್ಯಸೇದ್ ಅಧಿಯಜ್ಞಂ ಚಾಪ್ಯಧಿದೈವಂ ವಿಶೇಷತಃ ಅಧ್ಯಾತ್ಮಂತು ವಿಶೇಷೇಣ ಯಸ್ಮಾತ್ ವಿಷ್ಣು ಸ್ತ್ರೀಶೂಜಿತ ಅಂತ ಸ್ಕಂದ ಪುರಾಣದ ಮಾತಿದೆ. ಇದು ಕೂಡ ಆ ವೇದಗಳನ್ನು ಮೂರೇ ಭಾಗವಾಗಿ ವಿಭಾಗ ಮಾಡಿದೆ. ಅಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಇದೇ ಅರ್ಥ ಆಗ್ತದೆ. ಈ ಅಭ್ಯಸೇದ್ ಅಧಿಯಜ್ಞಂ ಅಂತಿದೆ. ಒಂದು ಅಧಿಯಜ್ಞ, ಒಂದು ಅಧಿದೈವ, ಇನ್ನೊಂದು ಅಧ್ಯಾತ್ಮ. ಈ ಮೂರನ್ನು ಕೂಡ ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಮೂರಲ್ಲೂ ಭಗವಂತನ ಮಹಿಮೆ ಇದೆ ಅಂತ. ಅದೇನು ಅಧಿಯಜ್ಞ ಅಂದ್ರೆ? ಅದೇ ಅಧಿಯಜ್ಞ ಅಂದ್ರೆ ಬ್ರಾಹ್ಮಣ. ಮತ್ತೆ ಅಧಿದೈವ ಅಂತ ಮುಂದಿದೆ. ಅಧಿದೈವ ಅಂತಂದ್ರೆ ಮಂತ್ರ, ಸಂಹಿತ ಅಂತ ಅರ್ಥ. ಮತ್ತೆ ಅಧ್ಯಾತ್ಮ ಅಂತಂದ್ರೆ ಉಪನಿಷತ್ತು, ಆರಣ್ಯಕ ಅಂತ ಅರ್ಥ. ಈ ಮೂರನ್ನು ಕೂಡ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಭಗವಂತನ ಮಹಿಮೆ ಈ ಮೂರರಲ್ಲೂ ಕೂಡ ಬಂದಿದೆ ಅಂತ ಸ್ಕಂದ ಪುರಾಣದಲ್ಲಿದೆ. ಆದ್ರಿಂದ ಆರಣ್ಯಕ ಮತ್ತು ಉಪನಿಷತ್ತು ಎರಡನ್ನೂ ಸೇರಿಸಿಯೇ ಈ ಒಂದೇ ಶಬ್ದದಿಂದ ಹೇಳುವುದು ಸ್ಕಂದ ಪುರಾಣಕ್ಕೆ ಮತ್ತು ಬ್ರಹ್ಮಾಂಡ ಪುರಾಣಕ್ಕೂ ಕೂಡ ಸಮ್ಮತ. ಆಚಾರ್ಯರಿಗೂ ಅದು ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಸಮ್ಮತ ಅಂತ ನಮಗೆ ಅದರಿಂದ ತಿಳಿದು ಬರ್ತದೆ. ಈ ಇಷ್ಟೆಲ್ಲ ಚಾಂದೋಗ್ಯ ಉಪನಿಷತ್ ಭಾಷ್ಯದ ಹಿನ್ನೆಲೆಯಲ್ಲಿ ನೋಡಿದರೆ ವೇದಾರಣ್ಯಕ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ಆರಣ್ಯಕ ಅಂದ್ರೆ ಕೇವಲ ಆರಣ್ಯಕ ಅಲ್ಲ, ಆರಣ್ಯಕವೂ ಹೌದು, ಉಪನಿಷತ್ತೂ ಹೌದು. ಹಾಗೆ ವೇದ ಎಂಬ ಶಬ್ದದಿಂದ ಸಂಹಿತಾವನ್ನು ತಗೊಳ್ಬೇಕು, ಬ್ರಾಹ್ಮಣವನ್ನು ತಗೊಳ್ಬೇಕು ಅಂತ ಹೀಗೊಂದು ನಾವು ತಿಳ್ಕೊಳ್ಬಹುದು. ಇದು ಗೋವಿಂದಾಚಾರ್ಯ ಹೇಳಿದ್ದಕ್ಕೆ ಸಮರ್ಥನೆ. ಅವ್ರು ಹೇಳಿದ್ದನ್ನು ಸ್ವಲ್ಪ ವಿಸ್ತರಿಸಿ ನಾವು ಹೇಳಿದ್ವಿ. ಇಲ್ಲಿ ನನಗೊಂದು ಪ್ರಶ್ನೆ ಏನು ಬಂದಿದೆ ಅಂದರೆ, ಮಹಾಭಾರತವನ್ನು ಯಾಕೆ ಹೇಳಲಿಲ್ಲ ಅಂತ. ಸಾಂಖ್ಯ ಆಯಿತು, ಯೋಗ ಆಯಿತು, ಪಾಶುಪತ ಆಯಿತು, ವೇದಾರಣ್ಯಕ ಆಯಿತು, ಮಹಾಭಾರತವನ್ನು ಯಾಕೆ ಹೇಳಲಿಲ್ಲ ಅಂತ. ವಾಸ್ತವಿಕವಾಗಿ ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ಮೇಲೆ ಸ್ಕಂದ ಪುರಾಣದ ಮಾತಿದೆ. ಅಲ್ಲಿ ಮೂಲ ರಾಮಾಯಣ ಮತ್ತು ಭಾರತದ ಬಗ್ಗೆ ಬಂದಿದೆ, ಪಂಚರಾತ್ರದ ಬಗ್ಗೆನೂ ಬಂದಿದೆ. ನಾನು ಈ ಹಿಂದೆ ಹೇಳಿದಂತೆ ಪುರಾಣಗಳು ಅಂದರೆ 18 ಪುರಾಣಗಳು, ಭಾಗವತಾದಿ 18. ಇತಿಹಾಸ ಅಂದರೆ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ. ಇದನ್ನ ಸ್ಕಂದ ಪುರಾಣದ ಮಾತು ಹೇಳಿದೆ, ಅಲ್ಲಿ ಮೇಲೆ ಅದು ಬಂದಿದೆ. ಆದರೆ ನಮ್ಮ ಮೋಕ್ಷಧರ್ಮ ಪರ್ವದಲ್ಲಿ ಬಂದಿರುವಂತಹ ವಿಚಾರ ಬಹಳ ಗಂಭೀರವಾದಂತಹ ಒಂದು ಚರ್ಚೆ ವೈಶಂಪಾಯನರ ಮತ್ತೆ ಜನಮೇಜಯರ ನಡುವೆ ನಡೆದಿದೆ. ಚರ್ಚೆ ಅಂದ್ರೆ ಅಲ್ಲಿ ಜನಮೇಜಯ ಪ್ರಶ್ನೆ ಮಾಡಿದಾನೆ, ವೈಶಂಪಾಯನರು ಉತ್ತರ ಕೊಡ್ತಿದ್ದಾರೆ. ಈ ಎಲ್ಲಾ ಗ್ರಂಥಗಳಲ್ಲಿ ಯಾವುದು ಶ್ರೇಷ್ಠ ಅಂತೆಲ್ಲ ವಿಚಾರ ಮಾಡೋ ಪ್ರಸಂಗ ಬಂದಾಗ ಭಾರತವನ್ನು ಯಾಕೆ ಬಿಟ್ಟಿದ್ದಾರೆ, ಮೂಲ ರಾಮಾಯಣವನ್ನು ಯಾಕೆ ಬಿಟ್ಟಿದ್ದಾರೆ? ಇಲ್ಲಿ ಭಾರತ ಮತ್ತು ಮೂಲ ರಾಮಾಯಣದ ಬಗ್ಗೆ ಬರದೇ ಹೋದ್ರೂ ಕೂಡ ಪ್ರಮೇಯಕ್ಕೇನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ನಮ್ಗೆ ಸ್ಕಂದ ಪುರಾಣದಿಂದ ಭಾರತವೂ ಪ್ರಮಾಣ, ಮೂಲ ರಾಮಾಯಣವೂ ಪ್ರಮಾಣ ಅಂತ ಗೊತ್ತಾಗ್ತದೆ. ಗೊತ್ತಾಗ್ಲಿಕ್ಕೆ ನಮ್ಗೇನು ತೊಂದರೆ ಇಲ್ಲ. ಅನೇಕ ಇದು ಸ್ಕಂದ ಪುರಾಣ ಮತ್ತೆ ಮಹಾಭಾರತ ಹೀಗೆ ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ನೋಡಿದಾಗ, ತತ್ವನಿರ್ಣಯದಲ್ಲಿ ಉದ್ಧೃತವಾದ ಬ್ರಹ್ಮಾಂಡ ಪುರಾಣವನ್ನು ನೋಡಿದಾಗ ನಮಗೆಲ್ಲ ಸ್ಪಷ್ಟ ಆಗ್ತದೆ. ಅದ್ರ ಬಗ್ಗೆ ಏನು ತಕರಾರಿಲ್ಲ. ಮಹಾಭಾರತದಲ್ಲಿ ಜನಮೇಜಯ ಮತ್ತು ವೈಶಂಪಾಯನರ ನಡುವಿನ ಒಂದು ಸಂವಾದ ಏನಿದೆ, ಅಲ್ಲಿ ಭಾರತದ ಬಗ್ಗೆ ಮತ್ತು ಮೂಲ ರಾಮಾಯಣದ ಬಗ್ಗೆ ಬರಲಿಲ್ಲ ಯಾಕೆ ಅಂತ ನನಗೊಂದು ಪ್ರಶ್ನೆ. ಮತ್ತೆ ಜ್ಞಾನೇಶ್ವೇತೇಶು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ ಅಂತ ಪಂಚರಾತ್ರವನ್ನೇ ದೊಡ್ಡ ಪ್ರಮಾಣ ಅಂತ ಸ್ವೀಕಾರ ಮಾಡಿರುವುದು ಹೇಗೆ? ಮಹಾಭಾರತ ಅಂತ ಅನ್ನೋದು ವೇದಾದಪಿ ಪರಂ ಚಕ್ರೆ ಶಾಸ್ತ್ರೇಶು ಭಾರತಂ ಸಾರಂ, ಎಲ್ಲ ಶಾಸ್ತ್ರಗಳಲ್ಲಿಯೂ ಭಾರತವೇ ಸಾರ ಅಂತ ಬಂದಿದೆ ಮತ್ತು ಅದು ವೇದಕ್ಕಿಂತಲೂ ಶ್ರೇಷ್ಠ ಅಂತ ಬಂದಿದೆ. ಅಂತಹ ಮಹಾಭಾರತದ ಬಗ್ಗೆ ಈ ಶಾಂತಿ ಪರ್ವದ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ ಬರಲೇ ಇಲ್ಲ ಯಾಕೆ ಅಂತ ನನಗೊಂದು ಜಿಜ್ಞಾಸೆ ಇದೆ. ಅದನ್ನು ಗೋವಿಂದಾಚಾರ್ಯರು ಕೂಡ ಏನು ಬಗೆಹರಿಸಿಲ್ಲ.
ಟಿಪ್ಪಣಿಗಳಲ್ಲಿ ನಾನು ಗಮನಿಸಿದೆ, ಟಿಪ್ಪಣಿಗಳಲ್ಲಿ ಕೂಡ ಇಲ್ಲಿ ಅದು ಕಾಣಲಿಲ್ಲ. ಮತ್ತು ಎಲ್ಲಿಯಾದರೂ ಅದ್ರ ಬಗ್ಗೆ ನನಗೆ ವಿಶೇಷವಾಗಿ ಕಂಡು ಬಂದರೆ ಹೇಳ್ತೇನೆ. ಆದರೆ ಕೊನೆಗೂ ಹೀಗೇನು ಸಮಾಧಾನ ಮಾಡಿಕೊಂಡೆ ಅಂದರೆ, ಇದು ಗ್ರಂಥವೇ ಮಹಾಭಾರತ. ಮಹಾಭಾರತ ಗ್ರಂಥದಲ್ಲಿ ಈ ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಇದರೆಲ್ಲದ್ರ ಬಗ್ಗೆ ಬಂದಿದೆ. ಮಹಾಭಾರತ ಅಂತನ್ನೋದು ಸಕಲ ಶಾಸ್ತ್ರಗಳಲ್ಲಿಯೂ ಸಾರಭೂತವಾದದ್ದು, ವೇದಕ್ಕಿಂತಲೂ ಶ್ರೇಷ್ಠ ಅಂತನ್ನೋದು ಅದು ಪ್ರೂವ್ ಆಗಿರುವಂಥ ಸಂಗತಿ. ಅದನ್ನು ಮತ್ತೆ ಜನಮೇಜಯ ಕೇಳಬೇಕಾಗಿಯೂ ಇಲ್ಲ, ವೈಶಂಪಾಯನರು ಹೇಳಬೇಕಾಗಿಯೂ ಇಲ್ಲ. ಆದ್ದರಿಂದ ಅದು ವಿವಾದಾತೀತವಾದ ಸಂಗತಿ ಆದ್ದರಿಂದ ಅವನು ಅದನ್ನು ಕೇಳಲೇ ಇಲ್ಲ. ಅದರಿಂದ ಅವನು ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಇಷ್ಟು ಬಗ್ಗೆ ಮಾತ್ರ ಕೇಳಿದ ಅಂತ. ಅದರಿಂದ ಮಹಾಭಾರತವನ್ನು ಬಿಟ್ಟಿದ್ದಾರೆ ಅಂತ ಒಂದು ಸಮಾಧಾನ ನಾನು ಮಾಡ್ಕೊಂಡಿದ್ದೇನೆ. ಹಾಗಾದರೆ ವೇದ ಮತ್ತು ಆರಣ್ಯಕ ಅಂದರೆ ಈ ಅಪೌರುಷೇಯವಾದ ಶಾಸ್ತ್ರಗಳ ಬಗ್ಗೆ ಅವನಿಗೇನು ಪ್ರಾಮಾಣ್ಯದ ಬಗ್ಗೆ ಸಂಶಯ ಇತ್ತಾ? ಅದು ಹೇಗೆ? ನಿಮ್ದೇನು ತಾತ್ಪರ್ಯ ಅಂತ ಮತ್ತೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಒಟ್ಟಾರೆ ಏನು ಅರ್ಥ ಮಾಡಬಹುದು ಅಂದರೆ, ವೇದಾರಣ್ಯಕ ಅಂತ ಶಬ್ದ ಇದೆಯಲ್ಲ, ವೇದ ಅಂದರೆ ಸಂಹಿತಾ ಮತ್ತು ಬ್ರಾಹ್ಮಣ ಅಂತ ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಆರಣ್ಯಕ ಅಂದರೆ ಆರಣ್ಯಕ ಮತ್ತು ಉಪನಿಷತ್ತು ಅಂತ ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಪ್ರಾಯ ಅಲ್ಲೇ ವೇದ ಅನ್ನೋದರಲ್ಲಿ ಈ ಮೂಲ ರಾಮಾಯಣ ಮತ್ತು ಮಹಾಭಾರತವೂ ಸೇರಿ ಹೋಗ್ತದೆ ಅಂತ ಹೀಗೆ ಅಭಿಪ್ರಾಯ ಇದ್ದಿರಬೇಕು. ಇಲ್ಲದೆ ಹೋದರೆ ಅದನ್ನು ತೊಗೊಂಡಿಲ್ಲ ಯಾಕೆ? ಎಲ್ಲ ಗ್ರಂಥಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಶ್ರೇಷ್ಠ ಯಾವುದೊಂದು ಪ್ರಶ್ನೆ ಇದೆ. ಭಾರತವನ್ನು ಸರ್ವಶಾಸ್ತ್ರದಲ್ಲಿ ಶ್ರೇಷ್ಠ ಅಂತ ಗೀತಾ ಭಾಷ್ಯದಲ್ಲಿ ಹೇಳಿದ್ದಾರೆ, ಮತ್ತು ಎಲ್ಲ ಕಡೆ ಬಂದಿದೆ. ಅದನ್ನು ಒಂದ್ಬಿಟ್ಟು ಇಲ್ಲಿ ಪಂಚರಾತ್ರದ ಮೇಲೆ ಹೆಚ್ಚು ಬೆಳಕು ಚೆಲ್ತಾ ಇದ್ದೀರಿ, ಪಂಚರಾತ್ರಕ್ಕೇ ಹೆಚ್ಚು ಗೌರವ ಕೊಡ್ತಾ ಇದ್ದೀರಿ, ಇಲ್ಲಿ ಇದಕ್ಕೇನು ಅರ್ಥ? ಅದಿಲ್ಲದೆ ಹೋದರೆ ಬಗೆಹರಿಯೋದಿಲ್ಲ. ಪ್ರಾಯ ವೇದಾರಣ್ಯಕ ಎಂಬ ಶಬ್ದದಿಂದಲೇ ಭಾರತ ಮತ್ತು ಮೂಲ ರಾಮಾಯಣವು ಕೂಡ ಸೇರಿ ಹೋಗ್ತದೆ. ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಅಂತ ಹೀಗೊಂದು ಸಮಾಧಾನ ನಾನು ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ದೇನೆ. ಒಟ್ಟಾರೆ ನಮಗೆ ಪ್ರಮೇಯ ಗ್ರಂಥದ ಮೂಲ ಪ್ರಮೇಯದ ವಿಷಯದ ತಿಳುವಳಿಕೆಗೆ ಸಮಸ್ಯೆ ಏನೂ ಇಲ್ಲ. ಮಹಾಭಾರತ ಅದನ್ನು ಹೇಳಲಿಲ್ಲ ಯಾಕೆ? ಇಷ್ಟೇ ಪ್ರಶ್ನೆ. ಅದಕ್ಕೆ ಹೀಗೊಂದು ತಾತ್ಕಾಲಿಕವಾದ ಸಮಾಧಾನ ಮಾಡ್ಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.